ರಾಜ್ಯದಲ್ಲಿ ಮತ್ತೊಮ್ಮೆ ಗುಪ್ತಚರ ಇಲಾಖೆಯ ವೈಫಲ್ಯ ಆಗಿದೆಯಾ ಅನ್ನೋ ಶಂಕೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಇನ್ನೂ ಕೂಡ ನಕ್ಸಲ್ ಚಟುವಟಿಕೆ ಮುಂದುವರೆದಿದೆಯಾ ಅನ್ನೋ ವಿಚಾರ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆಂಧ್ರದ ಟಿಡಿಪಿ ಎಂಎಲ್ಎ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ನಕ್ಸಲರ ಕಡೆ ಈಗ ಬೆರಳು ತೋರಿಸ್ತಾ ಇದೆ ತನಿಖೆ. ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ರಾಜ್ಯದ ನಕ್ಸಲ್ ಮುಖಂಡರ ಹೆಸರು. ಹತ್ಯೆಯ ಹಿಂದೆ ವಿಕ್ರಮ್ ಗೌಡ, ಮುಂಡಗಾರು ಲತಾ, ವನಜಾಕ್ಷಿ ಹೆಸರು, ಈ ಹಿಂದೆ ಭೂಗತರಾಗಿದ್ದಂತ ನಕ್ಸಲರ ಹೆಸರು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಆ ಮೂಲಕ ಗುಪ್ತಚರ ಇಲಾಖೆ ಮತ್ತೊಮ್ಮೆ ವಿಫಲವಾಗಿದ್ಯಾ ಅನ್ನೋ ಒಂದು ಪ್ರಶ್ನೆ. ಹತ್ಯೆಯ ಮಾಸ್ಟರ್ ಮೈಂಡ್ ನಕ್ಸಲ್ ನಾಯಕಿ ಅರುಣ ನಕ್ಸಲ್ ನಾಯಕ ಚಲಪತಿಯ ಹೆಂಡತಿ. ಚಲಪತಿ ಕರ್ನಾಟಕ, ಕೇರಳ, ಆಂಧ್ರ ಗಡಿ ಭಾಗದಲ್ಲಿ ನಕ್ಸಲ್ ನಾಯಕನಾಗಿ ಗುರುತಿಸಿಕೊಂಡಂತವನು. ಆಂಧ್ರ ಡಿಜಿಪಿಯಿಂದ ಕರ್ನಾಟಕ ಪೊಲೀಸರಿಗೆ ಈಗ ಬುಲಾವ್ ಕೂಡ ಬಂದಿದೆ. ಕರ್ನಾಟಕದಿಂದ ವಿಶೇಷವಾದಂತಹ ಒಂದು ತಂಡ ನಿನ್ನೆ ಬೆಂಗಳೂರಿನಿಂದ ಆಂಧ್ರಕ್ಕೆ ಹೋಗಿದೆ. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ವಿಚಾರಣೆ ಆಗೋದು ಬಾಕಿ ಇದೆ. ಜೊತೆಗೆ ಇದರ ಹಿಂದೆ ನಕ್ಸಲರ ಕೈವಾಡ ಇದೆಯಾ? ಈಗ ತನಿಖೆ ಹೇಳೋ ಪ್ರಕಾರ ಹತ್ಯೆಯಿಂದ ವಿಕ್ರಮ್ ಗೌಡ, ಮುಂಡಗಾರು ಲತಾ, ವನಜಾಕ್ಷಿ ಹೆಸರು ಕೂಡ ಕೇಳಿ ಬರ್ತಿದೆ. ಪ್ರಮುಖವಾಗಿ ಅರುಣ ನಕ್ಸಲ್ ನಾಯಕಿ, ಈಕೆ ಈ ಒಂದು ಹತ್ಯೆಯ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿದೆ. ನಕ್ಸಲ್ ನಾಯಕ ಚಲಪತಿಯ ಪತ್ನಿ ಅರುಣ ಹೆಸರು ಕೇಳಿ ಬರ್ತಾ ಇರೋದು. ಇನ್ನು ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗೆ ಒಂದು ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಲಾಗ್ತಿತ್ತು. ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ನಕ್ಸಲೈಟ್ ಕಾರ್ಯಾಚರಣೆಗಳು ಆಗ್ತಿಲ್ಲ ಅನ್ನೋದು ಮಾತಿತ್ತು. ಆದ್ರೆ ಈಗ ಕರ್ನಾಟಕದ ನಕ್ಸಲರ ಕೈವಾಡವೇ ಈ ಒಂದು ಹತ್ಯೆಯ ಹಿಂದೆ ಇದೆ. ನಕ್ಸಲ್ ದಾಳಿಗೆ ಟಿಡಿಪಿಯ ಎಂಎಲ್ಎ ಸಾವನ್ನಪ್ಪಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದ ಭೂಗತ ನಕ್ಸಲರ ಮೇಲೆ ಇದೀಗ ಆ ಒಂದು ಆರೋಪ ಕೇಳಿ ಬರ್ತಿದೆ. ಅವರೇ ಈ ಹತ್ಯೆಯ ಹಿಂದಿನ ಮಾಸ್ಟರ್ ಮೈಂಡ್ಗಳು ಅಂತ ಇದೀಗ ಆಂಧ್ರ ಡಿಜಿಪಿಯಿಂದ ಕರ್ನಾಟಕ ಪೊಲೀಸರಿಗೆ ಒಂದು ಬುಲಾವ್ ಕೂಡ ಬಂದಿದೆ. ಹಾಗಾಗಿ ಈ ಒಂದು ವಿಚಾರ, ಇದು ನಕ್ಸಲರ ಒಂದು ಕೆಲಸನ, ಅವರಿಗೆ ಕರ್ನಾಟಕದ ಲಿಂಕ್ ಇದೆಯಾ? ಕರ್ನಾಟಕದಲ್ಲಿ ಭೂಗತರಾಗಿದ್ದಂತ ನಕ್ಸಲರೇ ಈ ಒಂದು ಕೆಲಸವನ್ನ ಮಾಡಿರೋದಾ ಅಂತ ಈಗ ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆಯಾ ಅನ್ನೋದೀಗ ಬಹಳಷ್ಟು ಕಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಇತ್ತೀಚೆಗೆ ಹಲವಾರು ವಿಚಾರಗಳಲ್ಲಿ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ನ್ಯೂಸ್ 18 ಕೂಡ ಅಲರ್ಟ್ ಅನ್ನು ಕೊಟ್ಟಿತ್ತು. ಅದು ದಲೈ ಲಾಮಾ ಹತ್ಯೆ ಸಂಚಿನ ವಿಚಾರ ಇರಬಹುದು. ಜೊತೆಗೆ ಬೌದ್ಧ ಒಂದು ದೇವಾಲಯಗಳೇನಿದಾವೆ, ಬೌದ್ಧ ಧರ್ಮದ ಒಂದು ಕ್ಷೇತ್ರಗಳು, ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿತ್ತು. ಮತ್ತೊಮ್ಮೆ ಗುಪ್ತಚರ ಇಲಾಖೆ ವಿಫಲವಾಗಿದ್ಯಾ ಅನ್ನೋದು ಸದ್ಯದ ಶಂಕೆ.